ಮೊದಲನೇದಾಗಿ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗಿತ್ತು, 3:30 ಅಂತ ಸ್ಟಾರ್ಟ್ ಆಗಬೇಕಾಗಿತ್ತು. ಬಟ್ ಕಾರಣಾಂತರಗಳಿಂದ ಈಗ ಆಲ್ಮೋಸ್ಟ್ 4:30 ಆಗಿರ್ಬೋದು. 4:30 ಆಯಿತು. ಮೊದಲಾಗಿ ಕ್ಷಮೆ ಕೇಳ್ತೀನಿ ಮಾಧ್ಯಮ ಮಿತ್ರರಿಗೆ. ಹಾಗೆ ಇಲ್ಲಿ ತುಂಬ ಜನ ಗಣ್ಯರು ಬಂದಿದ್ದಾರಲ್ಲ, ವೇಲು ಸರ್ ಆಗಿರ್ಬೋದು, ಲಕ್ಷ್ಮೀ ಸರ್ ಗೌಡ್ ಸರ್ ಆಗಿರ್ಬೋದು, ಪ್ರಕಾಶ್ ಸರ್ ಆಗಿರ್ಬೋದು. ಹಾಗೆ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಹಾಗೂ ಮಾಧ್ಯಮದವರಿಗೆ ಹಾಗೆ ಇಲ್ಲೆಲ್ಲ ಬಂದಿರುವಂಥ ಎಲ್ಲ ಗಣ್ಯರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಅಧಿಪತ್ರ ಟೀಸರ್ ನೋಡಿದ್ರಿ, ಟ್ರೈಲರ್ ನೋಡಿದ್ರಿ, ಸಾಂಗ್ ನೋಡಿದ್ರಿ, ಇನ್ನು ಸಿನಿಮಾ ನೋಡೋದಕ್ಕೆ February 7ಗೆ ಸಿನಿಮಾ ನೋಡ್ಬೋದು. ಈಗಾಗಲೇ ಟ್ರೈಲರ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಬೋದು ಅಥವಾ ಬೇರೆ ಆಗಿರ್ಬೋದು, ಒಳ್ಳೆಯ ರೀತಿಯ ರೆಸ್ಪಾನ್ಸ್ ಬಂದಿದೆ. ಸಿನಿಮಾಕ್ಕೂ ಕೂಡ February 7 ಸಿನಿಮಾ ರಿಲೀಸ್ ಆಗ್ತಿದೆ. ಈ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡಿ ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ಕೇಳ್ಕೊತೀನಿ. ನಮ್ಮ ಈ ಕಾರ್ಯಕ್ರಮಕ್ಕೆ ತುಂಬ ಆರ್ಟಿಸ್ಟ್ಗಳು ಕೂಡ ಬಂದಿದ್ರು, ನಮ್ಮ ಮಠ ಸರ್ ಆಗಿರ್ಬೋದು, ಹಾಗೆ ಇನ್ನೂ ಒಂದಿಷ್ಟು ಹಲವಾರು ಕಲಾವಿದರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೋರ್ತೀನಿ. ಅಧಿಪತ್ರ February 7 ರಿಲೀಸ್ ಆಗ್ತಿದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಮಸ್ಕಾರ. ಬಹು ತಾರಾಗಣಿರುವಂತಹ ಚಿತ್ರ ರೂಪೇಶ್ ಸಿನಿಮಾ ಅಂದರೆ ನಾವು ಆಲ್ರೆಡಿ ಟೀಸರು, ಸಾಂಗು, ಟ್ರೈಲರ್ ರಿಲೀಸ್ ಆಗಿದೆ ಸರ್. ಸಿನಿಮಾ ಮಾತಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಸಿನಿಮಾ ನಿಮಗೆ ಟ್ರೈಲರ್ ಅಥವಾ ಸಿನಿಮಾ ಒಂದು ಚೆನ್ನಾಗಿ ಬಂದಿರೋದಕ್ಕೆ ಕಾರಣ ಅದಕ್ಕೆ ನಮ್ಮ ಈಗ ಡೈರೆಕ್ಟ್ರಾಗಿ ಒಂದು ಕನಸು ಕಾಣ್ಬೋದು, ಈ ಥರ ಬರಬೇಕು ಅಂತ. ಅದನ್ನ ಎಕ್ಸಿಕ್ಯೂಷನ್ಸ್ ಹೋದಾಗ ನನಗೊಂದು ಅವಕಾಶ ಸಿಕ್ತು. ತುಂಬ ಒಳ್ಳೊಳ್ಳೆ ಸೀನಿಯರ್ ಕಲಾವಿದರು ನಮ್ಮ ಆ್ಯಕ್ಷನ್ ಕಟ್ ಹೇಳಿದ್ದೆ ಆ್ಯಕ್ಚುಲಿ. ಅಂದರೆ ರೂಪೇಶ್ ಸರ್ ಆಗಿರ್ಬೋದು, ಜಾನಿ ಮೇಡಮ್ ಆಗಿರ್ಬೋದು, ಮಠ ಸರ್, ರಘು ಪಾಂಡೇಶ್ವರು, ಕಾಂತಾದ ಮಾಡಿದಂಥ ಪ್ರಕಾಶ್ ಸರ್, ದೀಪಕ್ ರೈ ಸರ್, ಈ ಥರ ಎಲ್ಲರೂ ಒಂದು ಇಂಡಸ್ಟ್ರಿ ತುಂಬ ಎಕ್ಸ್ಪೀರಿಯನ್ಸ್ ಇರೋರು. ನಾನು ಜಾಸ್ತಿ ವರ್ಕ್ ಮಾಡಿರಲಿಲ್ಲ, ನಾನು ಮಾಡಿದ್ದು ಒಂದು 2 ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಮತ್ತು ನನ್ನದೇ ಆ್ಯಡ್ ಏಜೆನ್ಸಿ ಇತ್ತು. ಹಾಗೆ ನಾನು ಮಾಧ್ಯಮದವ್ರು ಹೊಸಬರಲ್ಲ, ನಾನು ಇಲ್ಲಿ ಕೂತಿರೋ ಪರಿಚಯ ಇದ್ದಿರ್ಬೋದು. ಬಟ್ ನನ್ನ ಮಾಧ್ಯಮದವ್ರದ್ದು ಎಲ್ಲ ಚಾನಲ್ಗಳದ್ದು ಮುಂಚೆ ಒಂದು ಆ್ಯಡ್ ಏಜೆನ್ಸಿದು ಪರಿಚಯ ಇತ್ತು. ಸೊ ಹಂಗಾಗಿ ಒಂದು ಆ್ಯಡ್ ಶೂಟ್ ಮಾಡ್ತಾ ಇದ್ದೆ, ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಅದಾದಮೇಲೆ ಬಹಳ ಒಂದೇ ಸಿನಿಮಾಕ್ಕೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೆ. ಬಟ್ ಈ ಸಿನಿಮಾದಲ್ಲಿ ನನಗೆ ತುಂಬ ಒಳ್ಳೆ ಕಲಾವಿದರಿಗೆ ಆ್ಯಕ್ಷನ್ ಕಟ್ ಹೇಳೋದಕ್ಕೆ ಚಾನ್ಸ್ ಸಿಕ್ತು. ಇದಕ್ಕೆ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದು ಸರ್? ಆ ಗನ್ನು ಇರ್ತೀರ? ಅದು ದಿ ಜೊತೆ ಒಂದು ಗನ್ ಇದೆ. ಆ ಗನ್ನ ರೂಪೇಶ್ ಸರ್ ಪೊಲೀಸ್ ಹಾಕಿ ಇಟ್ಕೊಂಡಿದಾರ, ಇಲ್ಲ ವಿಲನ್ ಇಟ್ಕೊಂಡಿರ್ತಾರ, ಅದು ಯಾಕೆ ಇಟ್ಕೊಂಡಿದಾರ ಸಿನಿಮಾದಲ್ಲಿ ನೋಡಬೇಕು ಸರ್. ಇದರಲ್ಲಿ ನಿಮಗೆ ಮೇಲ್ಗಡೆ ಆ ಹುಡುಗಂದು ಪೋರ್ಷನ್ ಏನಿದೆ, ಅದು ಆಟಿ ಕಡೆಯಿಂದ ಅಂತ ಒಂದು ಕರಾವಳಿ ಕಲ್ಚರ್, ಅದು ನಿಮಗೆ ದೈವಾರಾಧನೆ ಬರೋ ಅದೊಂದು ಆಚರಣೆ. ಸೊ ಈ ಆಚರಣೆಗಳನ್ನ ಅಥವಾ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ನಿಮ್ಮ ಆಲ್ಮೋಸ್ಟ್ ನೀವು ನೋಡಿದರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಯಾವುದೂ ಫೇಲ್ ಆಗಿಲ್ಲ. ಹಾಗಾಗಿ ಇದು ತುಂಬ ಸ್ಟ್ರಾಂಗ್ ಆಗಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಇದರಲ್ಲಿ ನಿಮ್ಗೆ ಅದು ದೈವಾರಾಧನೆ ಬರೋದಿಲ್ಲ ಸರ್, ಒಂದು ಆಚರಣೆ, ಕರಾವಳಿ ಭಾಗದ ಒಂದು ಆಚರಣೆ. ರಿಲೀಸು ಆಲ್ ಓವರ್ ಕರ್ನಾಟಕ ರಿಲೀಸ್ ಮಾಡ್ತಾ ಇದ್ವಿ. ಶಾಲಿನಿ ಆರ್ಟ್ಸ್ ಕಡೆಯಿಂದ ಮಂಜು ಸರ್ ಬಂದಿರಲಿಲ್ಲ, ಸೊ ಡಿಸ್ಟ್ರಿಬ್ಯೂಷನ್ ಕಡೆಯಿಂದ ಬಂದಿದ್ದಾರೆ ಒಬ್ಬರು ಪ್ರಶಾಂತ್ ಅವರು ಅಂತ. ಆಲ್ ಓವರ್ ಕರ್ನಾಟಕ ರಿಲೀಸ್ ಮಾಡ್ತೀವಿ ಸರ್. ಥ್ಯಾಂಕ್ ಯು.